ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ನಮ್ಮ ಬೆಂಗಳೂರು ಹೆಮ್ಮೆಯ ಒಂದು ಡಾಕ್ಟರ್ಸ್ ವಿಶೇಷವಾದ ಒಂದು ಮೈಗ್ರೇನ್ ಡೇಗೆ ಒಂದು ಸರ್ಜರಿ ಮುಖಾಂತರ ಮತ್ತೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಒಂದು ಕೆಲಸಗಳಾಗ್ತಾ ಇದೆ. ಆ ಕುರಿತಾಗಿ ವಿಶೇಷ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಇವತ್ತು ವರ್ಲ್ಡ್ ಮೈಗ್ರೇನ್ ಡೇ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಅಂತ. ಮೈಗ್ರೇನ್ ಅನ್ನೋದು ಬಹಳಷ್ಟು ಜನ ತುಂಬ ಬಳಲುವಂಥ ಅತಿಯಾದ ಒಂದು ತಲೆನೋವು. ತಲೆನೋವು ಎಷ್ಟು ಅಂತಂದ್ರೆ ಅವರನ್ನ ಪೂರ್ತಿ ಮಲಗಿಸ್ಬಿಡುತ್ತೆ. ಸೂರ್ಯನ ಬೆಳಕು ನೋಡೋಕ್ಕಾಗಲ್ಲ, ಲೈಟ್ ನೋಡೋಕ್ಕಾಗಲ್ಲ, ಏನು ಓದಕ್ಕಾಗಲ್ಲ, ಟಿವಿ ನೋಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಓದ್ತಾ ಇದ್ರೆ ಅವ್ರಿಗೆ ಟೆಸ್ಟ್ ಎಕ್ಸಾಮ್ ಕೊಡೋಕ್ಕಾಗಲ್ಲ, ಜನಗಳು ಕೆಲಸ ಮಾಡೋಕ್ಕಾಗಲ್ಲ, ಡಾಕ್ಟರ್ಗಳು ಸರ್ಜರಿ ಮಾಡೋಕ್ಕಾಗಲ್ಲ, ಅಂಥ ತಲೆನೋವು. ಅದು ಕೆಲವು ಔಷಧಿಗಳಿದೆ ಇಲ್ಲಿ ತನಕ, ಬಟ್ ತುಂಬಾ ಜನ ಅದನ್ನ ಯಾರಿಗೂ ಹೇಳ್ಕೊಡಲ್ಲ. ಅವ್ರ ಪಾಡ್ಗೋರು ಏನೋ ಮಾಡ್ಕೊಂಡು ಒದಾಡ್ಕೋತಾ ಹೇಗೋ ಮ್ಯಾನೇಜ್ ಮಾಡ್ಕೋತಾ ಇರ್ತಾರೆ. ಪರ್ಮನೆಂಟ್ ಕ್ಯೂರ್ ಅಂತ ಔಷಧಿಗಳು ಅಷ್ಟು ಬಂದಿಲ್ಲ ಅದಕ್ಕೆ. ಈಚೆಗೆ ಅದಕ್ಕೆ ಒಂಥರ ಸರ್ಜರಿ ಇದೆ ಅಂತ ಸ್ಪೇನ್ನಲ್ಲಿ ಒಬ್ಬರು ಡಾಕ್ಟರ್ ಕಂಡುಹಿಡಿದಿದ್ದಾರೆ ಅಂತ ಗೊತ್ತಾಯ್ತು. ನಾವು ನಮ್ಮ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಅಲ್ಲಿ ಈ ತರ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇರ್ತೇವೆ. ಸೊ ಈ ಹಿಂದೆನೂ ಕೂಡ ಕೂದಲು ಕಸಿ, ಲಿಪೋಸೆಕ್ಷನ್, ಅದೇ ತರ ಲೇಸರ್ಗಳು, ಕೊರಕೆಗೆ ಲೇಸರ್, ಹೆಂಗಸರಿಗೆ ಲೇಸರ್, ಈ ತರ ಎಲ್ಲ ಹಲವಾರು ಆವಿಷ್ಕಾರಗಳನ್ನು ಮಾಡಿದ್ದೀವಿ. ಸೊ ಇದೇ ರೀತಿ ಈ ಸುದ್ದಿ ಗೊತ್ತಾದಾಗ ನಮ್ಮ ಡಾಕ್ಟರ್ ಅನಿಕೇತ್ ಅವರು ಸ್ಪೇನ್ಗೆ ಹೋಗಿ ಆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಬಂದು ಶುರು ಮಾಡಿದ್ರು. ಈಗಾಗಲೇ ಒಂದು 8-9 ತಿಂಗಳಾಯ್ತು. ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇವತ್ತು 12 ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಪ್ರಕಾರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಾಧ್ಯಮದ ಮೂಲಕ ಜನರಿಗೆ ಈ ತರಹ ಚಿಕಿತ್ಸೆ ಇದೆ, ನೀವು ಮುಂಚಿನಷ್ಟು ಬಳಲಬೇಕಾಗಿಲ್ಲ, ಒದ್ದಾಡಬೇಕಾಗಿಲ್ಲ, ಒಂದು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ವಾಸಿ ಆಗುತ್ತೆ, ಜನರಿಗೆ ಜಾಗೃತಿ ಮಾಡಬೇಕಂತ ತಮ್ಮೆಲ್ಲರನ್ನು ಆಹ್ವಾನಿಸ್ತೀವಿ. ತಾವು ಬಂದಿದ್ದಕ್ಕೆ ತಮ್ಗೆಲ್ರಿಗೂ ಧನ್ಯವಾದ. ಈ ಮೂಲಕ ಮಾಧ್ಯಮಗಳಲ್ಲಿ, ಅದು ಟಿವಿ ಆಗಿರ್ಬೋದು, ಪ್ರಿಂಟ್ ಮಾಧ್ಯಮ ಆಗಿರ್ಬೋದು, ಎಲ್ಲೆಡೆ ಸುದ್ದಿಯನ್ನು ಹಬ್ಬಿಸಿ ಜನರಲ್ಲಿ ಜಾಗೃತಿ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಇದು ಬೇರೆ ತಲೆನೋವಿಗೆ ಮತ್ತೆ ಈ ತಲೆ ಮೈಗ್ರೇನ್ಗೆ ಏನ್ ತರ ಡಿಫ್ರೆನ್ಸ್ ಮತ್ತೆ ಏನ್ ಇದು ಬರುತ್ತೆ ಮತ್ತೆ ಎಷ್ಟು? ಸೊ ತಲೆನೋವು ಬೇರೆ ಬೇರೆ ತರ ಇರುತ್ತೆ. ಕಾಮನ್ ಹೆಡೇಕ್ಸ್ ಅಂತ ಇರುತ್ತೆ, ಟೆನ್ಷನ್ ಟೈಪ್ ಹೆಡೇಕ್ಸ್ ಅಂತ ಇರುತ್ತೆ, ಮೈಗ್ರೇನ್ಸ್ ಅಂತ ಇರುತ್ತೆ, ಮತ್ತೆ ENT ರಿಲೇಟೆಡ್ ಮೂಗು, ಸೈನೋಸೈಟಿಸು. ಸೊ ಎಲ್ಲ ತಲೆನೋವು ಒಂದೇ ತರ ಅಲ್ಲ. ಮೈಗ್ರೇನ್ ಅಂದ್ರೆ ಒಂಥರ ಸಿವಿಯರ್ ಹೆಡೇಕು. ಇದು ಒಂದು ನರ್ವ್ ರಿಲೇಟೆಡ್ ಹೆಡೇಕು. ಇದಕ್ಕೆ ಯೂಶ್ಲಿ ಟ್ರಿಗರ್ಸ್ ಅಂತ ಇರುತ್ತೆ. ಅಂದ್ರೆ ಇದಾದ್ರೆ ತಲೆನೋವು ಬರುತ್ತೆ ಅಂತ ಜನಕ್ಕೆ ಗೊತ್ತಿರುತ್ತೆ. ಅದು ಬಿಸಿಲಲ್ಲಿ ಹೋದ್ರೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ವೈನ್ ಅಥವಾ ಚೀಸ್ ತಿಂದ್ರೆ ಬರುತ್ತೆ, ಕೆಲವ್ರಿಗೆ ಸಿವಿಯರ್ ಎಕ್ಸರ್ಸೈಸ್ ಮಾಡಿದಾಗ ಬರುತ್ತೆ. ಸೊ ಮೈಗ್ರೇನ್ ಅಲ್ಲಿ ಬೇರೆ ಬೇರೆ ಥರಾನೂ ಇರುತ್ತೆ. ಕೆಲವ್ರಿಗೆ ಮುಂದೆ ಜಾಸ್ತಿ ಇರುತ್ತೆ, ಸೈಡಲ್ಲಿ ಜಾಸ್ತಿ ಇರುತ್ತೆ, ಹಿಂದೆ ಜಾಸ್ತಿ ಇರುತ್ತೆ. ಮೈಗ್ರೇನ್ಸ್ ಅಲ್ಲಿ ಯೂಶಲಿ ತಲೆನೋವು ಜೊತೆ ಬೇರೆ ಸಿಂಪ್ಟಮ್ಸ್ನು ಇರುತ್ತೆ. ಕೆಲವ್ರಿಗೆ ವಾಂತಿ ಬರುತ್ತೆ, ಕೆಲವ್ರಿಗೆ ಕಿವಿಲಿ ಗುರ್ನ್ ಅಂತ ಶಬ್ದ ಬರುತ್ತೆ, ಕೆಲವ್ರಿಗೆ ಒಂಚೂರು ಬೆಳಕು, ಫೋಟೋಫೋಬಿಯಾ ಅಂತೀವಿ, ಲೈಟ್ ಸೆನ್ಸಿಟಿವಿಟಿ, ಒಂದು ಸ್ವಲ್ಪ ಬೆಳಕಿದ್ರೂ ತಡೆಯೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಇರುವಾಗ ಇದನ್ನ ಮೈಗ್ರೇನ್ ಅಂತ ಕರೆಯೋದು. ಈಗ ಈ ಮೈಗ್ರೇನ್ ಸರ್ಜರಿ ನಂಗೆ ಯಾಕೆ ಇಂಟ್ರೆಸ್ಟ್ ಬಂತಂದ್ರೆ, ನಂಗೂ ಮೈಗ್ರೇನ್ಸ್ ಬರುತ್ತೆ. ಸೊ ನನಗೆ ತಿಂಗಳಿಗೆ 1-2 ಸಲ ಮೈಗ್ರೇನ್ಸ್ ಬರುತ್ತೆ. ಇದಕ್ಕೆ ಬೇರೆ ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡ್ಲಿಕ್ಕೆ ನಾನು ರಿಸರ್ಚ್ ಮಾಡಿದಾಗ ಈ ಸರ್ಜರಿ ಬಗ್ಗೆ ಗೊತ್ತಾಯಿತು. ಸೊ ಅದರಿಂದ ನಾವು ಈ ಸರ್ಜರಿಗೆ ಟ್ರೈನಿಂಗ್ ಹೋಗ್ಬಿಟ್ಟು ಇಲ್ಲಿ ಶುರು ಮಾಡಿ. ಏನು ಇಂಪಾರ್ಟೆಂಟ್ ಮೈಗ್ರೇನ್ ಬರ್ಲಿಕ್ಕೆ ಪ್ರಮುಖವಾದ ಕಾರಣ ಏನು? ಸೊ ನಾ ಹೇಳ್ದಂಗೆ ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಈಗ ಇದ್ರದ್ದು ಮೈಗ್ರೇನ್ ಸರ್ಜರಿ ನಾವೇನು ಕಂಡಿದ್ದೀವಿ ಅಂದ್ರೆ, ಕೆಲವ್ರಿಗೆ ಮೈಗ್ರೇನ್ಸ್ ಬರೋರ್ಗೆ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ. ಅಂದ್ರೆ ಮೈಗ್ರೇನ್ ಆಗ್ತಾ ಇರೋದು ಬ್ರೈನ್ ನಲ್ಲಿ, ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಫೇಸ್. ಸೊ ಸ್ವಲ್ಪ ಸೆನ್ಸಿಟಿವ್ ನರ್ವ್ಸ್ ಇರುತ್ತೆ. ಆ ನರ್ವ್ಗೆ ಏನಾದರೂ ಇರಿಟೇಟ್ ಆದರೆ ಅದರಿಂದ ಮೈಗ್ರೇನ್ ಶುರು ಆಗುತ್ತೆ. ಸೊ ಆ ನರ್ವ್ ಸುತ್ತಲೂ ಒಂದು ರಕ್ತನಾಳ ಈ ಥರ ಟ್ವಿಸ್ಟ್ ಆಗಿರ್ಬೋದು, ಒಂದು ಮೂಳೆದ ಪೀಸ್ ಇರ್ಬೋದು, ಒಂದು ಮಾಂಸ ಇರ್ಬೋದು, ಅದನ್ನ ಎಳಿತಾ ಇರೋದನ್ನ. ಸೊ ಇದು ಹೇಗಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಎಕ್ಸರ್ಸೈಸ್ ಮಾಡಿದಾಗ ರಕ್ತನಾಳ ಎಲ್ಲ ದೊಡ್ಡದಾಗುತ್ತೆ. ಆ ದೊಡ್ಡದಾದಾಗ ಅದು ಆ ನರ್ವ್ನ ಇರಿಟೇಟ್ ಆಗುತ್ತೆ, ಅದರಿಂದ ಮೈಗ್ರೇನ್ ಶುರು ಆಗುತ್ತೆ. ಸೊ ಸುಮಾರು ಜನಕ್ಕೆ ಈ ಥರ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ. ಆ ಟ್ರಿಗರ್ ನರ್ವ್ಸ್ ಇಂದ ಯಾರಿಗಿರ್ತಾರೋ ಅವ್ರಿಗೆ ಮೈಗ್ರೇನ್ ಸರ್ಜರಿ ಹೆಲ್ಪ್ ಆಗುತ್ತೆ. ಸರ್ಜರಿಯಿಂದ ಅದು ಎಷ್ಟು ದಿನ ತಗೊಳುತ್ತೆ, ಯಾವ ತರ? ಸೊ ಇದು ಇದು ಬ್ರೈನ್ ಸರ್ಜರಿ ಅಲ್ಲ, ಇದು ಸ್ಕಿನ್ ಸರ್ಜರಿ. ನೀವು ಅನ್ಕೋತಾ ಇರ್ಬೋದು ಪ್ಲಾಸ್ಟಿಕ್ ಸರ್ಜನ್ ಮೈಗ್ರೇನ್ಸ್ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಈ ಸರ್ಜರಿ ಕಂಡು ಹಿಡಿರೋದು ಒಂದು ಪ್ಲಾಸ್ಟಿಕ್ ಸರ್ಜನ್ನೇ. ಒಬ್ರು ಪ್ಲಾಸ್ಟಿಕ್ ಸರ್ಜನ್ US ಅಲ್ಲಿ ನಾವು ಬ್ರೌ ಲಿಫ್ಟ್ ಅಂತ ಒಂದು ಆಪರೇಷನ್ ಮಾಡ್ತೀವಿ, ಅದೊಂದು ಕಾಸ್ಮೆಟಿಕ್ ಆಪರೇಷನ್.
ಆ ಆಪರೇಷನ್ ಮಾಡಿದಾಗ ಅವ್ರು ಸುಮಾರು ಪೇಷಂಟ್ಸ್ ಹೇಳಿದ್ರು ಈ ಆಪರೇಷನ್ ಆದ್ಮೇಲೆ ನಮ್ಮ ತಲೆನೋವುಗಳು ಫುಲ್ ಹೊಟ್ಟೋಗ್ಬಿಟ್ಟಿದೆ ಅಂತ. ಸೊ ಅವಾಗ ಅವ್ರಿಗೆ ಟ್ರಿಗರ್ ನರ್ವ್ಸ್ ಅಂತ ಕಂಡಿರೋದು. ಸೊ ಈ ಸರ್ಜರಿ ನಾವು ಫಸ್ಟ್ ಆ ಟ್ರಿಗರ್ ನರ್ವ್ಸ್ ಐಡೆಂಟಿಫೈ ಮಾಡಿಬಿಟ್ಟು ಸಣ್ಣ ಕಟ್ ಹಾಕ್ತೀವಿ. ಸೈಡಲ್ಲಿ ನರ್ವ್ ಇದ್ರೆ ಇಲ್ಲಿ ಕೂದಲು ಒಳಗಡೆ ಕಟ್ ಹಾಕ್ತೀವಿ. ಕಣ್ಣು ಮೇಲ್ಗಡೆ ನರ್ವ್ ಇದ್ರೆ ಕಣ್ಣು ಇಲ್ಲಿ ಐಲಿಡ್ ಅಲ್ಲಿ ಒಂದು ಕಟ್ ಹಾಕ್ತೀವಿ. ಆ ಕಟ್ ಹಾಕ್ಬಿಟ್ಟು ಅಲ್ಲಿ ಜಾಗ ಮಾಡ್ಬಿಟ್ಟು ಆ ನರ್ವ್ನ ನಾವು ರಿಲೀಸ್ ಮಾಡ್ತೀವಿ. ಅದಕ್ಕೆ ಏನು ಇರಿಟೇಟ್ ಮಾಡ್ತೀವೋ ಅದನ್ನ ತೆಗಿತೀವಿ. ಆಮೇಲೆ ಹೊಲಿಗೆ ಹಾಕ್ಬಿಟ್ಟು ಮುಚ್ತೀವಿ. ಇದೊಂದು ಡೇ ಕೇರ್ ಸರ್ಜರಿ. ಬಂದ್ ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೊಂದು ಸ್ಕಿನ್ ಸರ್ಜರಿ. ಇದು ಬ್ರೈನ್ ಸರ್ಜರಿ ಅಲ್ಲ, ನ್ಯೂರೋ ಸರ್ಜರಿ ಅಲ್ಲ. ಸ್ವಲ್ಪ ಹೊಲಿಗೆಗಳಿರುತ್ತೆ. ಆ ಹೊಲಿಗೆ ಒಂದು ವಾರ ಆದ್ಮೇಲೆ ತೆಗಿತೀವಿ. ಒಂದು 4-5 ದಿವಸ ಆದ್ಮೇಲೆ ಕೆಲಸ ಎಲ್ಲ ಮಾಡಕ್ ಶುರು ಮಾಡ್ತೀವಿ. ಸರ್, ಇದು ನಿಮ್ಮ ಹಾಸ್ಪಿಟಲ್ ಹೆಸರೇನು, ಎಲ್ಲಿ ಅಡ್ರೆಸ್ ಇದೆ, ಮತ್ತೆ ನೀವು ಎಷ್ಟು ಜನಕ್ಕೆ ಇವತ್ತು ಈಗ ಇದು ಆಪರೇಷನ್ ಮಾಡಿ ಸಕ್ಸಸ್ ಆಗಿದೆ? ಸೊ ನಮ್ದು ಆಸ್ಪತ್ರೆ ಹೆಸರು ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಅಂತ. ನಮ್ದು 3 ಸೆಂಟರ್ ಇದೆ ಬ್ಯಾಂಗ್ಳೂರಲ್ಲಿ, ವಿಜಯನಗರ, ಕನಿಂಗ್ಹ್ಯಾಮ್ ರೋಡ್ ಮತ್ತೆ ಬನಶಂಕರಿಲಿ. ನಮ್ದು ಮೇನ್ ಫೆಸಿಲಿಟಿ ಆಪರೇಷನ್ ಮತ್ತೆ ಇನ್ಪೇಷಂಟ್ ರೂಮ್ಸ್ ಇರೋದು ಆಸ್ಪತ್ರೆ ಬನಶಂಕರಿಲಿ ಇರೋದು. ಈ ಸರ್ಜರಿ ನಾ ಕಲ್ತಿರೋದು 2023. ಹೋದ ವರ್ಷ 2024 ಇಂದ ಈ ಆಪರೇಷನ್ ಮಾಡಕ್ ಶುರು ಮಾಡಿರೋದು. ನಾವು ಇಲ್ಲಿ ತನಕ ಒಂದು 10 ಜನಕ್ಕೆ ಮಾಡಿದ್ದೀವಿ. ನಾವು ನಮ್ಗೆ ಗೊತ್ತಿರೋದ್ ಪ್ರಕಾರ ಇಂಡಿಯಾಲಿ ನಾವು ಫಸ್ಟ್ ಇದು ಶುರು ಮಾಡಿರೋದು. ಸೊ ನಾವು ಸ್ಟಾರ್ಟಿಂಗ್ ಇಂದಾನೆ ವಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದು ಸ್ವಲ್ಪ ಸರಿಯಾಗಿ ಮಾಡ್ಬಿಟ್ಟು ಪೇಷಂಟ್ಸ್ಗೆ ಸರಿಯಾಗಿ ನೀಟಾಗಿ ಮಾಡ್ಬಿಟ್ಟು ಇನ್ನು ಅರ್ಥ ಮಾಡ್ಕೊಂಡ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ರೇಸ್ ಮಾಡೋಣ ಅಂತ ನಮ್ದು ಉದ್ದೇಶ ಇತ್ತು. ನಾವು ಮಾಡಿದ ಪೇಷಂಟ್ಸ್ ಅಲ್ಲಿ 10 ಜನದಲ್ಲಿ ಎಲ್ಲರಿಗೂ ಇಂಪ್ರೂವ್ಮೆಂಟ್ ಸಿಕ್ಕಿದೆ. ಕೆಲವ್ರಿಗೆ ಮೈಗ್ರೇನ್ಸ್ ಫುಲ್ ಸ್ಟಾಪ್ ಆಗಿದೆ, ತಿರ್ಗಾ ಬರ್ತಾನೆ ಇಲ್ಲ. ಸುಮಾರು ಜನಕ್ಕೆ ಮೈಗ್ರೇನ್ದು ಸಿವಿಯರಿಟಿ ಅಂದ್ರೆ ಎಷ್ಟು ಜೋರಾಗಿರುತ್ತೆ ಅದು ಕಡಿಮೆ ಆಗಿದೆ. ಮತ್ತೆ ಫ್ರೀಕ್ವೆನ್ಸಿ ಅಂದ್ರೆ ವಾರಕ್ಕೆ ಎಷ್ಟೆಲ್ಲ ಬರ್ತಾ ಇತ್ತು ಅದು ಕಡಿಮೆ ಆಗಿದೆ. ಸರ್, ಅದು ಈಗ ಆಪರೇಷನ್ ಅಂದ್ರೆ ಇದು ಆಕ್ಚುಲಿ ಸೆನ್ಸಿಟಿವ್ ಆಪರೇಷನ್. ಇದೆ ತುಂಬಾ ಅಷ್ಟು ಈಸಿಯಾಗಿ ಸಿಂಪಲ್ ಅಂತ ಅನ್ಕೊಳಂಗೆ ಏನಿರಲ್ಲ. ಬಟ್ ಪ್ರತಿ ಆಪರೇಷನ್ಗೂ ಅನಸ್ತೇಷಿಯಾ ಕೊಟ್ಟು ಅವ್ರಿಗೆ ಪ್ರಜ್ಞೆ ತಪ್ಪಿಸಿ ಮಾಡ್ತಕ್ಕಂಥದ್ದು ಇರುತ್ತೆ. ಬಟ್ ಇದಕ್ಕೆ ಏನ್ ಪ್ರೊಸೀಜರ್? ಸೊ ಇದ್ರಲ್ಲೂ ನಾವು ಕಾಮನ್ ಆಗಿ ಪ್ರಜ್ಞೆ ತಪ್ಪಿಸ್ಬಿಟ್ಟೆ ಮಾಡೋದು. ಯಾಕೆಂದ್ರೆ ನರ್ವ್ ಹತ್ರ ನಾವು ಆಪರೇಷನ್ ಮಾಡುವಾಗ ನರ್ವ್ ತುಂಬಾ ಸೆನ್ಸಿಟಿವ್ ಆಬ್ಜೆಕ್ಟ್, ಅದು ಮುಟ್ಟಾಗಿ ಫೀಲ್ ಆಗುತ್ತೆ. ಸೊ ಲೋಕಲ್ ಅನಸ್ತೀಷಿಯಲ್ ಮಾಡಕ್ ಹೋದ್ರೆ ಪೇಷಂಟ್ಗೂ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಅನ್ಸ್ಬೋದು. ಇದ್ರ ಲೋಕಲ್ ಅನಸ್ತೀಷಿಯಲ್ ಮಾಡೋದ್ ಸಾಧ್ಯತೆ ಇರುತ್ತೆ, ಬಟ್ ಜನರಲ್ ಅನಸ್ತೀಷಿಯಲ್ ಮಾಡೋದು ಸ್ವಲ್ಪ ಜಾಸ್ತಿ ಕಂಫರ್ಟಬಲ್. ಜನರಲ್ ಅನಸ್ತೀಷಿಯಲ್ ಮಾಡಿದ್ರು ನೀವು ಹೇಳ್ದಂಗೆ ಇದಕ್ಕೆ ಸರಿಯಾಗಿ ಟ್ರೈನಿಂಗ್ ಬೇಕು. ಇದೆಲ್ಲ ಯಾರಿಗೂ ಇಟ್ ಇಸ್ ನಾಟ್ ಸಮಥಿಂಗ್ ಎವ್ರಿ ಒನ್ ಕ್ಯಾನ್ ಡೂ. ನರ್ವ್ ಎಲ್ಲಿರುತ್ತೆ ಫಸ್ಟ್ ಆಫ್ ಆಲ್ ಆ ಪೇಷಂಟ್ನ ಐಡೆಂಟಿಫೈನೇ ಮಾಡೋದು, ಇವ್ರಲ್ಲಿ ಟ್ರಿಗರ್ ನರ್ವ್ ಇದೆಯಾ ಇಲ್ವೋ ಅಂತ. ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಗೂ ಬನ್ನಿ ನಾಳೆ ಆಪರೇಷನ್ ಮಾಡೋಣ ಅಂತ ಆ ಥರ ಅಲ್ಲ. ನಾವು ಐಡೆಂಟಿಫೈ ಮಾಡ್ತೀವಿ ಇವ್ರಲ್ಲಿ ಸಕ್ಸಸ್ ಆಗುತ್ತಾ ಇಲ್ವೋ ಅಂತ. ಅದು ಹೇಗೆ ಐಡೆಂಟಿಫೈ ಮಾಡ್ತೀವಿ? ನಾವು ಅವ್ರಿಗೊಂದು ಲಾಗ್ ಬುಕ್ ಇಡಕ್ಕೆ ಹೇಳ್ತೀವಿ ಮೈಗ್ರೇನ್ಸ್ ಬಗ್ಗೆ. ಅವ್ರಿಗೆ ಆಕ್ಚುವಲ್ ಮೈಗ್ರೇನ್ ಇರುವಾಗ ಇಲ್ಲಿ ಬರಕ್ಕೆ ಹೇಳ್ತೀವಿ. ಬಂದ್ಬಿಟ್ಟು ಆ ನರ್ವ್ಗೆ ನಾವೊಂದು ಇಂಜೆಕ್ಷನ್ ಕೊಡ್ತೀವಿ, ಲೋಕಲ್ ಅನಸ್ತೀಷಿಯಾದು. ಆ ಇಂಜೆಕ್ಷನ್ ಕೊಟ್ಟಾಗ ಅವ್ರು ರಿಲೀಫ್ ಸಿಕ್ಕಿದ್ರೆ ಅದೊಂದು ತುಂಬಾ ಪಾಸಿಟಿವ್ ಸೈನು, ಈ ಸರ್ಜರಿ ಹೆಲ್ಪ್ ಆಗುತ್ತೆ ಅಂತ. ಇದೆಲ್ಲ ಮಾಡ್ಬಿಟ್ಟೆ ನಾವು ಸರ್ಜರಿಗೆ ಪ್ರೊಸೀಡ್ ಮಾಡೋದು. ಸೊ ಆಮೇಲೆ ಯಾರಿಗೆ ಇದು ಸರಿಯಾಗಿ ಕಲ್ತಿದ್ದಾರೋ, ನರ್ವ್ ಎಲ್ಲಿ ಸಿಗುತ್ತೋ, ಎಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಇರುತ್ತೋ ಅಂತ ಗೊತ್ತಿರುವಾಗ ಈ ಸರ್ಜರಿ ಸಿಂಪಲ್ ಆಗಿ ಸೇಫ್ ಆಗಿ ಮಾಡಕ್ ಸಾಧ್ಯ. What is the cost of this surgery? ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಟ್ರಿಗರ್ ನರ್ವ್ಸ್ ದೇ ಹ್ಯಾವ್. ಒಂದ್ ಕಡೆ ಮಾಡ್ಬೇಕಾ, 2 ಕಡೆ ಮಾಡ್ಬೇಕಾ, 3 ಕಡೆ ಮಾಡ್ಬೇಕಾ, ಇದ್ರ ಮೇಲೆ ನಿರ್ಭರ. ಬಟ್ ಇಟ್ ರೇಂಜಸ್ ಎನಿವೇರ್ 50,000 1 ಲಕ್ಷ ತನಕ ಈ ರೇಂಜಲ್ಲಿ ಆಗುತ್ತೆ. ಏನ್ ಸಿಂಪ್ಟಮ್ಸ್ ಸರ್ ಅದು ಬಿಟ್ಟು? ಲೈಕ್ ಹೆಡ್ ಏಕ್ ಬಿಟ್ಟು ಬೇರೆ ಅದರ್ ಎನಿ ಸಿಂಪ್ಟಮ್ಸ್? ಸೊ ಅಲ್ಲಿ ನಾವು ಮೇನ್ ಸಿಂಪ್ಟಮ್ ಯೂಶುವಲಿ ಈ ಪೇಷಂಟ್ಸ್ಗೆ ಅವ್ರಿಗೆ ಮುಖದಲ್ಲಿ ತೋರಿಸ್ತಾರೆ. ಒಂದ್ ಬೆರಳಲ್ಲಿ ತಲೆನೋವು ಎಲ್ಲಿ ಶುರು ಆಗತ್ತೆ ಅಂದ್ರೆ ಈ ತರ ಒಂದ್ ಬೆರಳಲ್ಲಿ ತೋರಿಸ್ತಾರೆ. ಅದು ನರ್ವ್ ಸೈಟ್. ದಟ್ ಇಸ್ ಅ ವೆರಿ ಕ್ಯಾರೆಕ್ಟರಿಸ್ಟಿಕ್ ಸೈನ್ ಈ ತರ ಟ್ರಿಗರ್ ನರ್ವ್ ಇದೆ ಅಂತ. ಮತ್ತೆ ಸುಮಾರು ಜನಕ್ಕೆ ತಲೆನೋವು ಬರಕ್ ಮುಂಚೆ ಒಂದು ಆರಾ ಅಂತ ಇರುತ್ತೆ. ಅಂದ್ರೆ ಅವ್ರಿಗೆ ಗೊತ್ತು, ಇನ್ನು 2 ಗಂಟೆ ಕಾಲದಲ್ಲಿ ತಲೆನೋವು ಬರುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಅದನ್ನ ನಾವು ಆರಾ ಅಂತ ಕರಿತೀವಿ. ತಲೆನೋವು ಬಂದಾಗ ವಾಂತಿ ಬರೋದು, ಅಥವಾ ವಾಂತಿ ಬರೋ ತರ ಸೆನ್ಸೇಷನ್ ಬರೋದು, ಅಥವಾ ನಾ ಹೇಳ್ದಂಗೆ ಲೈಟ್ ಸೆನ್ಸಿಟಿವಿಟಿ, ಒಂಚೂರು ಲೈಟ್ ತಡೆಯೋಕ್ಕಾಗಲ್ಲ, ಕಿವಿಲಿ ಜುಮ್ ಅಂತ ಶಬ್ದ ಬರೋದು, ಈ ತರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಸರಿ, ಸೈಡ್ ಎಫೆಕ್ಟ್ ಏನಾದ್ರು ಆಫ್ಟರ್ ಆಪರೇಷನ್ ಏನಾದ್ರು ಬರೋ ಸಾಧ್ಯತೆ ಇದೆ? ಸೊ ಈ ಆಪರೇಷನ್ ತುಂಬಾ ಸೇಫು. ಇದರಲ್ಲಿ ನಾವು ಆ ನರ್ವ್ನೇ ತೆಗಿತಾ ಇಲ್ಲ. ಫಸ್ಟ್ ಆಫ್ ಆಲ್ ಈ ನರ್ವ್ಸ್ ಇರೋದೆಲ್ಲ ಸೆನ್ಸರಿ ನರ್ವ್ಸ್ ಅಂತ. ಸೊ ಇದರಿಂದ ಮುಖ ಅಲ್ಲಾಡ್ಸೋದು ಆ ಥರ ಏನು ಕೆಲಸ ಆಗಲ್ಲ. ಇದು ಸೆನ್ಸೇಷನ್ ಫೀಲ್ ಆಗೋದಂತ ನಾವು ಈ ನರ್ವ್ಸ್ ತೆಗಿಯಲ್ಲ. ಆ ನರ್ವ್ಸ್ ಸುತ್ತಲೂ ಏನು ಇರಿಟೇಟ್ ಮಾಡ್ತಾ ಇದೆಯೋ ಅದನ್ನ ತೆಗಿತಾ ಇರೋದು. ಸೊ ಆ ನರ್ವ್ ಸುತ್ತಲೂ ಒಂದು ದೊಡ್ಡ ರಕ್ತನಾರ ಇದ್ರೆ ಆ ರಕ್ತನಾರನ ಕ್ಲೋಸ್ ಮಾಡ್ತೀವಿ. ಅದೇನು ದೊಡ್ಡ ವಿಷಯ ಅಲ್ಲ. ಮುಖದಲ್ಲಿ 1000 ರಕ್ತನಾರ ಇದೆ, ಒಂದು ರಕ್ತನಾರ ಕ್ಲೋಸ್ ಆದ್ರೆ ಏನೂ ಆಗಲ್ಲ. ಅಥವಾ ಸುಮಾರು ಕಡೆ ಮುಖದಲ್ಲಿ ನರ್ವ್ ಮೂಳೆಯಿಂದ ಒಂದು ತೂತಿಂದ ಆಚೆ ಬರುತ್ತೆ. ಬ್ರೈನಿಂದ ಶುರು ಮಾಡ್ಬಿಟ್ಟು ಒಂದು ಮೂಳೆಗೆ ಒಂದು ತೂತಿಂದ ಆಚೆ ಬರುತ್ತೆ. ಆ ತೂತ್ ಒಂದೊಂದ್ಸಲ ತುಂಬಾ ಟೈಟ್ ಆಗಿರುತ್ತೆ, ಅದರಿಂದಾನೇ ನರ್ವ್ ಇರಿಟೇಟ್ ಆಗ್ತಾ ಇರೋದು. ಸೊ ಆ ತೂತ್ನ ನಾವು ಸ್ವಲ್ಪ ದೊಡ್ಡ ಮಾಡ್ತೀವಿ, ಆ ನರ್ವ್ಗೆ ಸ್ಪೇಸ್ ಸಿಗ್ಲಿ ಅಂತ.
ಸೊ ನಾವು ನರ್ವ್ನೇ ಏನು ತೆಗಿತಾ ಇಲ್ಲ, ನರ್ವ್ ಏನು ಇರಿಟೇಟ್ ಮಾಡ್ತಾ ಇದೆಯೋ ಅದನ್ನ ನಾವು ತೆಗಿತಾ ಇರೋದು. ಇಲ್ಲಿ ತನಕ ಮಾಡೋದೆಲ್ಲ ಪೇಷಂಟ್ಸು ತುಂಬಾ ಸಫರ್ ಮಾಡ್ತಾ ಇರೋರು ನಮ್ಮ ಹುಡ್ಕೊಂಡು ಬಂದಿರೋರು, ಇಂಡಿಯಾ ಎಲ್ಲ ಕಡೆಯಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ, ಉತ್ತರ ಪ್ರದೇಶದಿಂದ. ಈ ಸರ್ಜರಿದು ಅವೇರ್ನೆಸ್ಸು ಇನ್ನೂ ತುಂಬಾ ಕಡಿಮೆ, ತುಂಬಾ ಹೊಸ ಆಪರೇಷನ್ನು. ನಮ್ಗೆ ಗೊತ್ತಿರೋ ಪ್ರಕಾರ ಇಂಡಿಯಾಲಿ ನಾವು ಫಸ್ಟ್ ಮಾಡ್ತಾ ಇರೋದು. ಸೊ ಪೇಷಂಟ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ, ಬೇರೆ ಡಾಕ್ಟರ್ಸ್ಗೂ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಅವೇರ್ನೆಸ್ ಮಾಡೋಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಮೈಗ್ರೇನ್ ಆಕ್ಷನ್ಲಿ ನಾವು ಈ ಪ್ರೋಗ್ರಾಮ್ ಮಾಡಿರೋದು. ಪ್ಲಸ್ ಇದ್ರ ಜೊತೆನೆ ಈ ಫುಲ್ ತಿಂಗಳು, ಸೆಪ್ಟೆಂಬರ್ ಫುಲ್ ತಿಂಗಳು ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಸ್ಗೂ ಫ್ರೀ ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದೀವಿ. ಅವ್ರು ಬಂದ್ಬಿಟ್ಟು ಡಾಕ್ಟರ್ ದೀಕ್ಷಾ ನನ್ನ ಇಬ್ಬರನ್ನು ಮೀಟ್ ಮಾಡ್ಬೋದು. ಅವ್ರು ಸರ್ಜರಿ ಕ್ಯಾಂಡಿಡೇಟ್ಸ್ ಇದ್ರೆ ಅದ್ರ ಬಗ್ಗೆ ಹೇಳ್ತೀವಿ. ಸರ್ಜರಿ ಇಲ್ಲ, ಮೆಡಿಸಿನ್ ಇಂದಾನೇ ಸರಿ ಹೋಗೋದಂತ ಇದ್ರೆ ಡಾಕ್ಟರ್ ದೀಕ್ಷಾ ಅವ್ರಿಗೆ ಅದಕ್ಕೆ ಟ್ರೀಟ್ ಮಾಡ್ತಾರೆ. ಸೊ ನಮ್ಮ ಉದ್ದೇಶ ಏನಂದ್ರೆ ಈ ಪ್ರೊಸೀಜರ್ ಇಂದ ಎಷ್ಟು ಜನಕ್ಕೆ ಬೆನಿಫಿಟ್ ಸಿಗುತ್ತೋ ಸಿಗಬೇಕು. ಥ್ಯಾಂಕ್ ಯು. ವಿಶೇಷವಾಗಿ ಬೆಂಗಳೂರಿನ ಒಂದು ನಮ್ಮ ಬನಶಂಕರಿ ಬಳಿ ಇರುವಂತ ವೆಂಕಟ್ ಸೆಂಟರ್ ಫಾರ್ ಅಸ್ಥೆಟಿಕ್ ಹೆಲ್ತ್, ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿದ್ದು ಕ್ರಿಯೇಟಿವಿಟಿ ಆಗಿರುವಂತ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಗುಣಮಟ್ಟ ಹೆಲ್ತ್ ಕೇರ್, ಎಲ್ಲರಿಗೂ ಆಲ್ಮೋಸ್ಟ್ ಒಂದು ಹೆಲ್ತ್ ಕೇರ್ ಒಂದು ಒಳ್ಳೆ ಮಾರ್ಗದರ್ಶನ ಮಾಡೋ ನಿಟ್ಟಿನಲ್ಲಾಗಿರ್ಬೋದು. ಸೊ ಒಳ್ಳೆ ಟ್ರೀಟ್ಮೆಂಟ್ ನೀಡುವ ಮುಖಾಂತರ ಈ ಒಂದು ಸೆಂಟರ್ ವಿಶೇಷವಾದ ಒಂದು ಕ್ರಿಯೇಟಿವ್ ಆಲೋಚನೆಗಳಿಂದ ಆಗಿರ್ಬೋದು, ಹೊಸ ಹೊಸ ಆವಿಷ್ಕಾರಗಳಿಂದ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಡಾಕ್ಟರ್ ಅನಿಕೇತ್ ವೆಂಕಟರಾಮನ್ ಸರ್ ಆಗಿರ್ಬೋದು, ಡಾಕ್ಟರ್ ವೆಂಕಟರಾಮನ್ ಸರ್ ಮೈಸೂರು. ಸೊ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಮುನ್ನುಗ್ತಿರುವಂತಹ ಒಂದು ಸಂಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಹೆಡ್ ಏಕ್, ಯಾಕಂದ್ರೆ ಒಂದು ಸಿವಿಯರ್ ಆಗಿ ಎಲ್ಲರಿಗೂ ಕೆಲವೊಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಹೆಡ್ ಏಕ್ಸ್ ಕಾಮನ್ ಇರುತ್ತೆ. ಬಟ್ ತುಂಬಾ ದೊಡ್ಡ ಮಟ್ಟದ ಹೆಡ್ ಏಕ್ಸ್ ಇದ್ದಾಗ ಈ ತರ ಒಂದು ಸರ್ಜರಿ ಮುಖಾಂತರ, ಈ ತರ ಒಂದು ಅವ್ರಿಗೆ ಏನೇನು ಸಿಂಪ್ಟಮ್ಯಾಟಿಕ್ ಡಿಸಾರ್ಡರ್ಸ್ ಏನೇನು ಇದ್ರೂ ಸಹ ಮೆಡಿಕೇಶನ್ಸ್ ಮುಖಾಂತರ ಇಲ್ಲ ಸರ್ಜರಿ ಮುಖಾಂತರ ನೀವು ಅವ್ರನ್ನ ಭೇಟಿ ಆಗ್ಬೋದು, ಅವ್ರನ್ನ ಕಾಣ್ಬೋದು, ಮತ್ತೆ ಅವರ ಬಗ್ಗೆ ಮಾಹಿತಿ ಪಡಿಬೋದು. ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ಸೆಂಟರ್ಗೆ ನೀವು ಭೇಟಿ ನೀಡಿ ಡಾಕ್ಟರ್ಸ್ನ ಒಂದು ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ವಿಶೇಷವಾಗಿ ಈ ಒಂದು ಮೈಗ್ರೇನ್ ಡೇ ಅಂಗವಾಗಿ, ಸೆಪ್ಟೆಂಬರ್ 12 ಇಂಟರ್ನ್ಯಾಷನಲ್ ಮೈಗ್ರೇನ್ ಡೇ ಅಂಗವಾಗಿ ಈ ಒಂದು ತಿಂಗಳು ಪೂರ್ತಿ ಫೀಸ್ ಕನ್ಸಲ್ಟೇಷನ್ ಫೀಸ್ ಕೂಡ ಫ್ರೀ ಆಗಿರುತ್ತೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ, ಅಂತ ವೈದ್ಯರನ್ನ ಗುರುತಿಸಿ ಅವರ ಒಂದು ಸೇವೆನ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಸೊ ನೀವು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. We're not sure of that, but I think it is true. And this is a very new procedure that people aren't aware about, which is why she has very graciously agreed to be part of this video so that we can educate people on what migraine surgery is and how it can help people. Thank you so much for agreeing to do this. Thank you so much. So, can you tell us a little bit about what kind of migraines you were having? Yeah, from past 8 years, I have severe headache. I used to take tablet daily. But after the surgery, I reduced so much. I'm taking 15 days once now. I'm feeling so much better. I'm so thankful to you. Thank you so much, and I'm feeling better now. Now, what made you decide to go for this surgery? Oh, since I have suffering from migraine from so long, so I wanted to get rid of it. Mm-hmm. So then I decided to take a surgery. Mm-hmm. So that's what made me do. Sure. How was the surgery itself? Was it very uncomfortable, very difficult? No, nothing like that. Mm-hmm. I didn't even feel that pain in that time. So after that also, it won't bother that much. A little bit pain will be there, but it's normal, quite normal. So for the viewers at home, we did the surgery through her upper eyelid. Do you mind showing? See, the mark is here. You can hardly make it out. So we made a cut over here. She had a trigger nerve in the frontal part of her face. Through that we went up and we released that trigger nerve. And that was, before doing the surgery, we had evaluated her. We had made her fill out a questionnaire and a logbook to make sure that she's a good candidate for this surgery. So in good candidates, it can give a great deal of relief. So now after surgery, what are the differences that you are seeing? Oh, a lot more better now. I'm feeling a lot more better. I'm so happy. I'm so grateful to you. Thank you so much, and I'm feeling better now. I'll get headache sometimes, 15 days one like that, but it's normal. I can bear that. So before you were getting daily, now it's once every 15 days. Yeah. And even tablets you were taking on a daily basis before, now it's once every 15 days. Yeah. And how does it feel that you might have been the first patient in India on whom this surgery? I'm feeling so happy. That's what I can say. Thank you so much. So if you think this surgery might be useful for you, do get in touch with us. After his surgery, and he's gone back to his hometown, so he's very kindly agreed to join us on Zoom to let us know about
his surgery issue. Can you tell us a little bit about what your life was before the migraine surgery? How bad were you getting migraines? How was it affecting your life? Okay, so actually, my name is Utkarsh, and I had migraines since 7 years. I joined the IIT JEE coaching, and then I had migraines since then. It was a few headaches, and then they progressed, and then they went on to like 25 out of condition before. My whole life was actually pretty ruined. I scored good marks in class 10, class 12, and even in graduation, despite the headache, but my overall life quality was in a wreck. So I was just finding all the solutions. I was going on from one neurologist to another neurologist. I was taking medication, this set of medication, that set of medication. It was all a very exhausting process for me as well as my family. And I wasn't able to do any job with consistency because I was just in pain. All the time I was in pain. And it took so much toll on me that during the last year, before I met Dr. Aniket, I was actually contemplating suicide from all sides of my life. So that was the case because I was not seeing any kind of hope in anything. So. Hello everyone, this is a migraine surgery patient 2 days after his surgery. So for him, he was having issues with his temporal nerve. So we did an incision here inside his hairline, on the front of his ear to address the temporal. At the same time, we made a cut in his upper eye to address the supraorbital. Once all of these heal, he will generally home visit the scar. This was done as a daycare surgery. He went home the same day. How are you feeling? Yes, very much better. How was the surgery? Was it very uncomfortable, very difficult? No, that was very comfortable surgery. I don't have any problem as such with the surgery. Can you tell us a little bit about why you wanted to undergo this surgery, how you were suffering? So I was suffering for more than 20 years with this migraine, and myself being doctor, I tried all modalities of treatment available in market. Then I took the medicine, preventive medicine, aerobic medicine. I took nerve blocks. I took radio frequency ablation. Nothing helped me. But when I searched online and YouTube videos, there were videos about migraine surgery. I found one video Dr. Aniket on YouTube. So I contacted sir. I consulted him, and after consulting, sir said that he can be a candidate for surgery. So being tried all of these things, I was about to ask. So I thought this would be a better option for me. So we're glad you did. Now ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.